ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ವಿ ಅದಕ್ಕೆ. ಆ್ಯಕ್ಚುಲಿ ನಾವು ಮರೆತು ಬಿಟ್ಟಿದ್ವಿ ಅದ್ರ ಬಗ್ಗೆ. ಬಟ್ ಕರೆಕ್ಟ್ ಟೈಮ್ಗೆ ನಮಗೆ ಸಿಕ್ತು. ಆಮೇಲೆ ಇದು ಮೆಶ್ ಕಂಪೋಸ್ಟರ್ ಅಂತ ಹೇಳಿ, ನಾನು ಇದನ್ನು ಹೀಗೆ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ದೆ. ಈಗ ನಮ್ಮ ಏರಿಯಾನಲ್ಲಿ ಖಾಲಿ ಜಾಗ ಜಾಸ್ತಿ ಇರೋದ್ರಿಂದ, ಮತ್ತು ಇನ್ನೊಂದು ವಿಶೇಷ ಏನಂದರೆ ಇದು 2 ಕಡೆ ಜನ್ರೇಷನ್ ಆಗುತ್ತೆ. ಮೇಲೆ ಕೆಳಗೆ 2 ಕಡೆನೂ ಜನ್ರೇಟ್ ಆಗುತ್ತೆ. ಹೌದು ಹೌದು. ಈಗ ಬರ್ತಾ ಇರೋಂಥ ಪ್ಯಾನೆಲ್ಸು ಆ ಥರ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ. ಹೌದು, 2 ಕಡೆನೂ ಬರುತ್ತೆ. ಈವನ್ ಬಿಸಿಲು ಕಮ್ಮಿ ಇದ್ರೂ ಅದರಲ್ಲಿ ಮಿನಿಮಮ್ ಜನ್ರೇಷನ್ ಅಂತೂ ಆಗುತ್ತೆ. ಶಂಖಪುಷ್ಪ, ಬ್ಲೂ ಕಲರ್ ಶಂಖಪುಷ್ಪ, ಇದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಇದು ಒಂದನ್ನು ಹಾಕಿದ್ರೆ ಸಾಕು, ತಾನೇ ಎಲ್ಲ ಸುಮಾರು ಸ್ಪ್ರೆಡ್ ಆಗುತ್ತೆ. ಇದು ರೈನ್ ವಾಟರ್ ಹಾರ್ವೆಸ್ಟರು. ಮಳೆ ನೀರು ಏನು ಕಲೆಕ್ಟ್ ಆಗುತ್ತೋ ಮಾಡಿ ಮೇಲೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲದರದ್ದು ಕಲೆಕ್ಷನ್ ಆಗಿಬಿಟ್ಟು ಇಲ್ಲೆಲ್ಲ ಪೈಪ್ಗಳು ಕೊಟ್ಟಿದ್ದೀವಿ. ಸೊ ನಾನು ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಕಿಚನಲ್ಲಿ ಏನು ಸಾಧ್ಯನೋ, ಒಂದು ರೈಸ್ ಕುಕ್ಕರ್ ಆಗಲಿ, ಒಂದು ಚಾಪರ್ ಆಗಲಿ, ಮಿಕ್ಸಿ ಆಗಲಿ ಎಲ್ಲನೂ ಇಟ್ಕೊಂಡಿದ್ದೀನಿ ಮೇಡಮ್. ನಾನೆಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನು ಇಟ್ಕೊಂಡಿದ್ದೀನಿ. ಬರೀ ಗ್ಯಾಸ್ ಒಂದೇ ನಾನು ಬಳಸಲ್ಲ, ಇಂಡಕ್ಷನ್ ಸ್ಟವ್ನು ಇದೆ. ಸೊ ಎಲ್ಲದಕ್ಕೂ ಪವರ್ ಇಲ್ಲೇನು ಜನ್ರೇಟ್ ಆಗಿದೆಯೋ ಅದೇ ಯೂಸ್ ಆಗಿ ಸಮ್ಮರಲ್ಲಂತೂ ಇನ್ನೂ ಹೆಚ್ಚಿಗೆ ಜನ್ರೇಟ್ ಆಗಿ ಅದನ್ನು ನಾವು KBಗೂ ಕೊಟ್ಟಿದ್ದೀವಿ. ಗಾರ್ಡನಲ್ಲಿ ಅರ್ಶಿನದ ಗಿಡ ಕಾಣಿಸ್ತಾ ಇದೆ ನೋಡಿ ಮೇಡಮ್. ಆ ಥರ ಅರ್ಶಿನ ಗಿಡಗಳು ಸೀಸನಲ್ಲಿ ಉದ್ದಕ್ಕೂ ತುಂಬಾ ಬೆಳೆದಿತ್ತು. ಈಗೆಲ್ಲ ಮತ್ತೆ ರೀಹಾರ್ವೆಸ್ಟ್ ಮಾಡಿದ್ದೀನಿ. ಅಲ್ಲಿ ತೆಗೆದಿರೋ ಅಂಥ ಒಂದು ಅರ್ಶಿನದ ಕೊಂಬನ್ನೆಲ್ಲ ತೆಗೆದು ನಾನು ತುರಿ ಮಾಡಿ ಒಣಗಿಸಿ ಇಟ್ಕೊಂಡಿರೋ ಅಂಥದ್ದು. ಇದೇನಿದೆ ಇದು ಪ್ಯೂರ್ ಟರ್ಮರಿಕ್. ಇದು ಅದು ಒಂದನ್ನು ಒಣಗಿಸ್ಬಿಟ್ಟು ಒಂದು ಪ್ರೊಸೀಜರಲ್ಲಿ ಮಾಡಿ ಈ ಥರ ಒಂದು ಕುಂಕುಮನ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ತಯಾರು ಮಾಡಿರೋ ಅಂಥ ಒಂದು ಕುಂಕುಮ. ಸೊ ದೇವ್ರಿಗೆ ಪರಿಶುದ್ಧವಾದ ಒಂದು ಅರಿಶಿನ ಮತ್ತು ಕುಂಕುಮನೂ ಸಹ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು, ನಾವೇ ಮಾಡ್ಕೊಂಡಿರೋ ಅಂಥದ್ದು. ಪ್ರೋಸೆಸ್ ಮಾಡಿ ರೆಡಿ ಮಾಡ್ಕೊಂಡಿರೋದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾನೇನು ಅದು ಫಿಲ್ಟ್ರೇಷನ್ ಯೂನಿಟ್ ತೋರಿಸಿದ್ನು. ಸೊ ಇದೆಲ್ಲ ಪೈಪ್ಸ್ ಇಲ್ಲಿ ದೋಣಿ ಇದೆ. ಸೊ ಈ ಪೈಪ್ಗಳ ಮೂಲಕ ಅದೆಲ್ಲನೂ ಫಿಲ್ಟ್ರೇಷನ್ಗೆ ಅಂತ ಹೋಗುತ್ತೆ. ಸೊ ಎಲ್ಲ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಎಲ್ಲ ವಾಟರೂ ಅದಕ್ಕೆ ಹೋಗುತ್ತೆ. ಸೋಲಾರ್ ಪ್ಯಾನಲ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಸಾಮಾನ್ಯವಾಗಿ ಎಲ್ಲರೂ ಮನೆ ಕಟ್ಟಿದಾಗ ನೀರಿನ ಪರ್ಪಸ್ಗೆ ಅಂತ ಹಾಕೋತೀವಿ, ಬಿಸಿನೀರಿಗೆ ಅಂತ ಹೇಳಿ. ಇದು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೋಸ್ಕರ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ಅವರು ನಮಗೆ ಕೊಡ್ತಾರೆ. 5-6 ಮರಗಳಿತ್ತು, ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ನೋಡ್ಬೋದು ನೀವಲ್ಲಿ. ಇದು ವಿಳೆದೆಲೆ, ಇದು ವಿಳೆದೆಲೆ ಇದೆ. ನಾನು ಆಗಲೇ ಹೇಳ್ದಂಗೆ ನಾನು ಎಲ್ಲ ಕಡೆಗೂ ಅದನ್ನು ಕೊಡ್ತೀನಿ. ಹೌದು, ನುಗ್ಗೆ ಮರಕ್ಕೆ ಹಬ್ಸಿರೋದು. ದೇವಸ್ಥಾನಗಳಲ್ಲಿ ಪೂಜೆ ಆದರೆ ಅಲ್ಲಿಗೆ ತೊಗೊಂಡು ಹೋಗಿ ಕೊಡ್ತೀನಿ. ಸುಮ್ಮನೆ ನಾನು ಬೆಳೆಸಿರೋದೆಲ್ಲ ನನಗೆ ಅಂತಲ್ಲ, ಎಲ್ಲ ಕಡೆ ನನ್ನ ಫ್ರೆಂಡ್ಸ್ಗೆ, ಒಂದು ಸೋಷಲ್ ಇವೆಂಟ್ಗೆ ಏನು ಬೇಕಿದ್ರೂ ನಾನು ತೊಗೊಂಡು ಹೋಗಿ ಕೊಡ್ತೀನಿ. ಇವನ್ ಬಾಳೆಕಂದುಗಳೂ ಅಷ್ಟೇ, ಅದೂ ಅಷ್ಟೇ ಎಲ್ಲ ಬಂದು ಇದಕ್ಕೆಲ್ಲ ಬಾಳೆಕಂಬ ಬೇಕು ಅನ್ನೋ ಕಡೆ ಎಲ್ಲ ಕಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಸೊ ಅದು ಒಂದು ಯೂಸ್ ಆಗ್ತಾ ಇದೆ. ಈಗ ಇತ್ತು ಬೆಳಗ್ಗೆ ಕಿತ್ತಿದ್ದಾರೆ, ಅದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಂ, ರೈಟ್, ಗಾಂಧಾರಿ ಮೆಣಸಿನ್ಕಾಯಿದು. ಇದು ನಾನೇನು ಗಿಡ ತಂದು ನೆಟ್ಟಿಲ್ಲ. ಹಾಂ, ಕರೆಕ್ಟ್, ಖಾರವಾಗಿರುತ್ತೆ ಗಾಂಧಾರಿ ಮೆಣಸಿನ್ಕಾಯಿ. ಇನ್ನಿದು ಲೆಮನ್ ಗ್ರಾಸು ಮೇಡಮ್. ಸೊ ಅದು ಒಂದು ಕಾಮಿಂಗ್ ಎಫೆಕ್ಟ್ ಅಲ್ವಾ, ಅದು ಅರೋಮ್ಯಾಟಿಕ್ ಪ್ಲ್ಯಾಂಟು, ಕಾಮಿಂಗ್ ಎಫೆಕ್ಟು. ಸೊ ಹಾಗಾಗಿ ಇದು ಲೆಮನ್ ಗ್ರಾಸ್ ಮಾತ್ರ ಹಿಂಗೆ ಯಾರೋ ಫ್ರೆಂಡ್ ಮನೆಯಿಂದ ತಂದಿಟ್ಟಿದ್ದು. ತುಂಬ ಜನ ಇಸ್ಕೊಂಡು ಹೋಗಿ ಅದರದ್ದು ಟೀ ಎಲ್ಲ ಮಾಡಿಕೊಂಡು ಕುಡಿತಾರೆ. ಇನ್ನು ಈ ಥರ ಕುಂಬಳ ಮತ್ತು ವಾಟರ್ ಮೆಲನ್ ಈ ಥರ ಬಳ್ಳಿಗಳು ಬರ್ತಾನೆ ಇರುತ್ತೆ. ಮನೆಯಲ್ಲಿ ನಾವು ಹಾಕಿರೋ ಬೀಜದಿಂದ ಬರ್ತಾನೆ ಇರುತ್ತೆ. ಇನ್ನು ದೊಡ್ಡಿಪತ್ರೆ ಇದೆ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ. ಮತ್ತು ನುಗ್ಗೆಕಾಯಿ ಬಲ್ತಿರೋ ಇದನ್ನು ಕಾಯನ್ನು ನಾನು ಬೀಜ ಮಾಡಿ, ಒಣಗಿಸಿ ಬೀಜ ಮಾಡಿ ಅದನ್ನೂ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ಗೊತ್ತಾಯಿತು. ಕ್ಯಾಲ್ಶಿಯಂ ರಿಚ್ ಅದು. ಸುಮ್ಮನೆ ಒಂದು ಕಾಯಿನ, ಒಂದು ಬೀಜನ ನಾವು ಬಾಯಿಗೆ ಹಾಕ್ಕೊಂಡ್ರೆ ಆದರೆ ಹೌದು, ಹೀಗೆ ಯಾರೋ ಒಬ್ಬರು ಡಾಕ್ಟ್ರ್ ಹೇಳಿದ್ರು. ಸೊ ಅದರಿಂದನೂ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ, ಯೂಸ್ ಮಾಡ್ಬೋದು ಹಂಗೂ ಅಂತ ಹೇಳಿದಾಗ್ಲಿಂದ ನಾನು ಇನ್ ಕೇಸ್ ಮೇಲೆ ಹೊಟ್ಟೋಗಿದ್ರೆ ನನಗೆ ತೆಗಿಯೋಕ್ಕಾಗದೇ ಇರ್ಬೋದು. ಆ ಥರದನ್ನು ನಾನು ಆಮೇಲಿಂದ ಅದು ಬಿದ್ದ ಮೇಲೆ ನಾನು ತೊಗೊಂಡು ಯೂಸ್ ಮಾಡಿಕೊಂಡು ಬೀಜ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿನ ಪುಡಿ, ಮಾರಿಂಗ ಪೌಡ್ರ್ ಗೊತ್ತಿರೋದೆ ಎಲ್ರಿಗೂ.
ಸೊ ಅದನ್ನು ಪುಡಿ ಮಾಡಿಕೊಂಡು ಯಾರಿಗಾದ್ರೂ ಬೇಕು ಅಂದರೆ ಅದನ್ನು ಕೊಡ್ತೀನಿ. ನಾನು ಯಾವುದು ಮಾರಾಟಕ್ಕೆ ಅಂತ ಮಾಡ್ತಿಲ್ಲ, ಆ್ಯಸ್ ಅ ಫ್ರೆಂಡ್ಲಿ ಗೆಸ್ಚರ್ ಕೊಡ್ತಾ ಇದ್ದೀನಿ ಅಷ್ಟೇ. ಮೇಲೆ ಹೋಗಿದೆ, ಅಷ್ಟು ಮೇಲೆ ಹೋಗಿದೆ. ನಮಗೆ ಗೊತ್ತಿರೋಂಗೆ ಪಪ್ಪಾಯ ಮರ ಹತ್ತಕ್ಕೆ ಕಷ್ಟ, ಮುರಿಯತ್ತೆ ಅಲ್ವಾ. ನನಗೊಂದು ಖುಷಿ ಏನಂದರೆ ಹಕ್ಕಿಗಳು ಬರುತ್ತೆ ಮೇಡಮ್. ಬೆಳಗ್ಗಿನ ಹೊತ್ತು ಎಷ್ಟು ಇಲ್ಲಿ ಬಂದಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಪೂರ್ತಿ ಒಂದು 50-60 ಹಕ್ಕಿಗಳು ಇರುತ್ತೆ. ಪಕ್ಷಿಗಳೆಲ್ಲ ತಿನ್ನತ್ತೆ. ಸೊ ನಾನು ಬರೀ ನಮಗೋಸ್ಕರ ಅಥವಾ ಮನುಷ್ಯರಿಗೋಸ್ಕರ ಅಂತ ಮಾಡ್ತಿಲ್ಲ, ಬರ್ಡ್ಸ್ಗೋಸ್ಕರನೂ ಮಾಡ್ತಾ ಇದ್ದೀನಿ ಅಂತ ನಂಗೆ ಅದು ತುಂಬ ಖುಷಿ ಆಗುತ್ತೆ. ಮತ್ತು ಆ ಕಡೆ ಜೇನಿನ ಗೂಡಿತ್ತು, ಈಗ ಸದ್ಯಕ್ಕಿಲ್ಲ ಅದು. ಜೇನಿನ ಗೂಡು ಅದು ಕಟ್ಕೊಂಡಿತ್ತು, ಒಂದು ಜೇನು ಗೂಡು ಬಂದಿತ್ತು. ಮತ್ತು ಎಲ್ಲದಕ್ಕಿಂತ ವಿಶೇಷ ಅಂದರೆ ಇದು ಗುಬ್ಬಚ್ಚಿ ಬಂತು. ನಾನು ಅಂದ್ಕೊಂಡೆ ನಾನು ಗಾರ್ಡನ್ ನೋಡೋದಕ್ಕೆ ತುಂಬ ಸುಂದರವಾಗಿ ಅಂತ ಇಲ್ಲದೆ ಇದ್ರೂ ಗುಬ್ಬಚ್ಚಿ ಬಂದರೆ ನಾನು ಮಾಡಿದ ಸಾರ್ಥಕ ಆಯಿತು ಅಂತ. ಗುಬ್ಬಚ್ಚಿ ಬಂತು. ಒಂದು 4-5 ವರ್ಷ ಆದಮೇಲೆ ಗುಬ್ಬಚ್ಚಿ ಈಗ ಬರ್ತಾ ಇದೆ, ರೆಗ್ಯುಲರಾಗಿ ಬರ್ತಾ ಇದೆ. ಸೊ ಅದು ಅದ್ರ ಸಂಖ್ಯೆ ಹೆಚ್ಚಾಗಬೇಕು, ಅದೇ ನನ್ನ ಆಸೆ. ಮರೆ ಆಗ್ಬಿಡ್ತಾ ಇದೆ. ನಿಜ ನಿಜ. ಬುಕ್ಕಲ್ಲಿ ತೋರಿಸೋ ಥರ ಆಗಬಾರ್ದು. ನಮ್ಮ ಫ್ಯೂಚರ್ ಜನ್ರೇಷನ್ಗೆಲ್ಲ ನಾವು ಈ ಥರದ್ದೆಲ್ಲ ಉಳಿಸ್ಬಿಟ್ಟು ಹೋಗಬೇಕು. ಇದು ಅಷ್ಟೇ, ನಾನೇನು ಗಿಡ ತಂದು ಹಾಕಿಲ್ಲ, ತನ್ನಕ್ಕೆ ತಾನೇ ಬೀಜಗಳು ಹಾಕಿ ಬಂದಿರೋ ಅಂಥದ್ದು. ಆಲ್ರೆಡಿ ಹೌದು, ಆಲ್ರೆಡಿ ಒಂದು ಈಲ್ಡ್ ಬಂದಿದೆ ನನಗೆ. ನಾನು ಯಾವ ಹಾರ್ಮೋನು ಹಾಕಿಲ್ಲ, ಫ್ಲವರಿಂಗ್ ಹಾರ್ಮೋನು, ಫ್ರೂಟಿಂಗ್ ಹಾರ್ಮೋನ್ ನಾನು ಏನೂ ಹಾಕಿಲ್ಲ. ನೀರೊಂದು ಕೊಡ್ತೀವಿ ಅಷ್ಟೇ, ಬಿಟ್ಟರೆ ಇನ್ನು ಆರ್ಗ್ಯಾನಿಕ್ ಕಾಂಪೋಸ್ಟ್ ಅದಕ್ಕೆ ಚೆನ್ನಾಗಿ ಸಿಗತ್ತೆ. ಹೌದು, ನಾವೇ ತಯಾರು ಮಾಡ್ಕೋತೀವಿ. ಸೊ ಅದರಲ್ಲಿ ಬಿಟ್ಟಿರೋ ಅಂಥ ಒಂದು ನಿಂಬೆಹಣ್ಣು, ಇದು ಸೆಕೆಂಡ್ ಕ್ರಾಪು ನನಗೆ ನಿಂಬೆಹಣ್ಣು. ಎಷ್ಟು ಬಿಡ್ತು ಅಂದರೆ ನಾನು ಎಲ್ರಿಗೂ ಹಂಚ್ಬಿಟ್ಟು ನನ್ನ ಮನೆಗೂ ನಾನು ಉಪ್ಪಿನಕಾಯಿನೂ ಮಾಡ್ಕೊಳ್ಳೋ ಅಷ್ಟು ಬಿಡ್ತು. ಇಲ್ಲ ಮೇಡಮ್, ಈಗ ನೀವೇ ನೋಡಿ, ಇದು ನಾನು ಯಾವ ನರ್ಸರಿಯಿಂದನೂ ತಂದಿಲ್ಲ ನಾನು, ಅದಾಗ ಅದೇ ಬಂದಿರೋದು. ಹೌದು, ತುಂಬಾ ಹಣ್ಣು ಬಿಟ್ಟಿದೆ, ಒಳಗಡೆ ಎಲ್ಲ ಇದೆ. ಹೌದು, ಒಳಗಡೆ ಎಲ್ಲ ಇದೆ ಮೇಡಮ್. ತುಂಬಾ ಹಣ್ಣು ಬಿಟ್ಟಿದೆ. ಮತ್ತು ನಾನು ಹುಳ ಬಂತು ಅಂತ ನಾನು ಯಾವ ಔಷಧಿನೂ ಹಾಕೋದಿಲ್ಲ ಮೇಡಮ್. ಆದಷ್ಟು ವಾಟರ್ ಸ್ಪ್ರೇ ಕೊಟ್ಟೇನೆ ಅದನ್ನು ಹೋಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡಿ, ಇಲ್ಲದೆ ಇರೋ ಸೀಸನಲ್ಲಿ ಪುಡಿ ಯೂಸ್ ಮಾಡ್ತೀನಿ. ಅಥವಾ ಅದನ್ನು ಒಂದು ಮರ ಇದೆ, ಅದು ಅನಿಮಿಕ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು ಅದು. ಮತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಏನು ಮಾಮೂಲಿ ನಮ್ಮ ಊಟದ ತಿಂಡಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿ ಉಪಯೋಗಿಸ್ಕೊತೀನಿ. ಒಂದು ಏನಪ್ಪ ಅಂದರೆ ಅದ್ರ ಫ್ರೇಗ್ರೆನ್ಸು ಆರ್ಗ್ಯಾನಿಕ್ ಆಗಿರೋದ್ರಿಂದ. ಈಗ ನನ್ನ ಮನೇಲಿ ಒಂದಿಷ್ಟು ಸಾಂಬಾರು ಉಳಿದ್ರು ನನಗೇನು ಯೋಚನೆ ಇಲ್ಲ, ಅಂದರೆ ಬೇಕು ಅಂತ ವೇಸ್ಟ್ ಮಾಡಲ್ಲ, ಅದ್ರ ತಂದು ಗಿಡಕ್ಕೆ ಹಾಕ್ತೀವಿ. ಸೊ ಅದಿನ್ನೂ ಒಳ್ಳೆ ಫಲ ಕೊಡುತ್ತೆ. ಇದು ಒಂದೆಲ್ಗ ಸೊಪ್ಪು, ಇದನ್ನು ಬ್ರಾಹ್ಮಿ ಅಂತ ಕರೀತಾರೆ. ಇದು ಹೇಗಿದೆ ಅಂದರೆ ಮುಂಚೆ ಎಲ್ಲ ಹುಲ್ಲು ಬೆಳ್ಕೋತಾ ಇತ್ತು, ಹುಲ್ಲು ಬೆಳೆದಿರೋದನ್ನು ತೆಗಿಯೋಕ್ಕೆ ಕಷ್ಟ ಆಗೋದು. ಇದು ಒಂದು ನಾನು ಬರೀ ಒಂದು 4 ಎಲೆ ತಂದು ಹಾಕಿದ್ದು ಅಷ್ಟೇ, ಇಡೀ ಗಾರ್ಡನ್ ಆವರಿಸ್ಕೊಂಡ್ಬಿಟ್ಟಿದೆ ಇದು. ಇದು ಎಷ್ಟೆಷ್ಟು ಸಿಗುತ್ತೆ ಅಂದರೆ ನಾನೆಲ್ಲ ಅದನ್ನು ಒಣಗಿಸಿ ಪುಡಿ ಮಾಡಿ ಎಲ್ಲ ನನ್ನ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಡ್ತೀನಿ. ಇದನ್ನು ದಿನ ತಗೊಳ್ಳೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತು ಕೂದಲಿಗೂ ಒಳ್ಳೆಯದು ಇದು. ಸೊ ನಾನು ಎಣ್ಣೆಗೆಲ್ಲ ಮಾಡಿಕೊಡ್ತೀನಿ ಅದನ್ನೆಲ್ಲನ. ಒಂದೆಲ್ಗ ಮತ್ತು ಮೆಹಂದಿ ಎಲೆ ಎಲ್ಲ ಹಾಕ್ಬಿಟ್ಟು ಹೇರ್ ಫಾಲ್ ಕಂಟ್ರೋಲ್ಗೆ ಆಯಿಲು ಮಾಡ್ಕೋತೀನಿ ನಾನು. ಶಂಖಪುಷ್ಪ, ಬ್ಲೂ ಕಲರ್ ಶಂಖಪುಷ್ಪ, ಇದು ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಇದು ಒಂದನ್ನು ಹಾಕಿದ್ರೆ ಸಾಕು, ತಾನಾಗಿ ತಾನೇ ಎಲ್ಲ ಸುಮಾರು ಸ್ಪ್ರೆಡ್ ಆಗುತ್ತೆ. ನೀವೇ ನೋಡ್ಬೋದು, ಈ ಬೋಗನ್ವಿಲ್ಲ ಮಧ್ಯೆ ತುಂಬ ಬ್ಲೂ ಕಲರ್ ಶಂಖಪುಷ್ಪ ಕಾಣುತ್ತೆ. ಇದ್ರದ್ದು ಟೀ ಮಾಡ್ಕೊಂಡು ಕುಡಿದ್ರೆ ಇದು ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಕಾಮಿಂಗ್ ಎಫೆಕ್ಟ್ ಇದೆ ಇದ್ರದ್ದು. ಮತ್ತು ಇದಕ್ಕೂ ತುಂಬ ಮೆಡಿಸಿನಲ್ ವ್ಯಾಲ್ಯೂನೂ ಇದೆ, ಕಮರ್ಷಿಯಲ್ ವ್ಯಾಲ್ಯೂನೂ ಇದೆ. ಹೌದು, ನಾವು ಪೂಜೆಗೂ ಯೂಸ್ ಮಾಡ್ತೀವಿ, ಆರೋಗ್ಯಕ್ಕೂ ಯೂಸ್ ಮಾಡ್ತೀವಿ. ಇದು ಮೆಶ್ ಕಂಪೋಸ್ಟರ್ ಅಂತ ಹೇಳಿ, ನಾನು ಇದನ್ನು ಹೀಗೆ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದ್ದೆ. ಈಗ ನಮ್ಮ ಏರಿಯಾನಲ್ಲಿ ಖಾಲಿ ಜಾಗ ಜಾಸ್ತಿ ಇರೋದ್ರಿಂದ ಮರಗಳಿದೆ, ಅದು ಮತ್ತು ಅದ್ರ ಎಲೆಗಳು ತುಂಬಾ ಬಿದ್ದಿರುತ್ತೆ. ಸೊ ಅದನ್ನು ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ, ಯಾಕೆಂದರೆ ಎಲ್ಲ ಬೆಂಕಿ ಹಚ್ಬಿಟ್ಟು ಅದ್ರ ಹೊಗೆಯಿಂದ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಈ ಮೆಶ್ ಕಂಪೋಸ್ಟರ್ ಬಗ್ಗೆ ನಾನು ವಾಸುಕಿ ಅವರ ಒಂದು ಸೋಷಿಯಲ್ ಮೀಡಿಯಾ ಇದರಿಂದ ನಾನು ನೋಡಿಕೊಂಡು ತಿಳ್ಕೊಂಡೆ. ಇದೇನಿಲ್ಲ, ಸಾಮಾನ್ಯ ಒಂದು ಮೆಶ್, ಅದನ್ನು ಫ್ಯಾಬ್ರಿಕೇಟ್ ಮಾಡಿಸ್ಬಿಟ್ಟು ಇಲ್ಲಿ ಕೆಳಗಡೆ ಓಪನ್ ಇದೆ. ನಾನು ಇದರಲ್ಲಿ ಏನು ಹಾಕ್ತೀನಿ ಅಂದರೆ ಡ್ರೈ ಲೀವ್ಸ್, ಅದು ಬ್ರೌನ್ಸ್ ಆಗುತ್ತೆ. ಮತ್ತು ನಮ್ಮ ಮನೇಲಿ ಬಂದಿರೋ ಅಂಥ ಆರ್ಗ್ಯಾನಿಕ್ ವೇಸ್ಟ್, ಪೀಲ್ಸು, ವೆಜಿಟೇಬಲ್ ಪೀಲ್ಸು, ಮತ್ತು ಮನೇಲಿ ಉಳಿದಿರೋ ಅಂಥ ಏನಾದರೂ ಪದಾರ್ಥಗಳು ಉಳಿದಿದ್ರೆ ಅದು ಎಲ್ಲ ಹಾಕಿಬಿಟ್ಟು ಬ್ರೌನ್ಸು ಗ್ರೀನ್ಸು ಈಕ್ವಲ್ ಪ್ರೊಪೋರ್ಷನಲ್ಲಿ ಹಾಕಿದ್ರೆ ನಾವು ಅದು ಒಂದು ತುಂಬ ಒಳ್ಳೆ ಕಂಪೋಸ್ಟ್ ಆಗುತ್ತೆ.
ಸೊ ಇಲ್ಲೂ ಒಂದು ಡೋರ್ ಕೊಟ್ಟಿದ್ದೀವಿ. ಟೈಮ್ ಟು ಟೈಮ್ ನಾವು ಅದನ್ನು ತೆಗೆದು ಅದನ್ನೇ ಗಾರ್ಡನ್ಗೆ ಯೂಸ್ ಮಾಡ್ತೀವಿ. ಒಂದ್ಸತಿ ತೆಗಿತೀವಿ. ಎಷ್ಟು ದಿನ ಅಂದರೆ ಇದು ಲೀವ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದು ಡಿಕೆ ಆಗೋದು ಟೈಮ್ ತೊಗೊಳತ್ತೆ. ನಾನು ಯಾವ ಡಿಕಂಪೋಸರು ಹಾಕೋದಿಲ್ಲ, ಹಾಗಾಗಿ ಒಂದು 10 months ಆದರೂ ಬೇಕಾಗತ್ತೆ. ಸಗಣಿ ಮತ್ತೆ ಏನಾದ್ರು ಹಾಕ್ಬೋದು. ನಾನು ಆದರೆ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರೋ ಸಗಣಿ ಆ ಥರದ್ದು ಹಾಕ್ತೀನಿ. ಯಾಕೆಂದರೆ ತುಂಬ ಹಾಕಿದ್ರೆ ವಾಸನೆನೂ ಬರುತ್ತೆ ಅದರಿಂದಾಗಿ ಅಂತ ಹೇಳಿ. ಈಗ ಇದಿಷ್ಟು ಬರೀ ಬ್ರೌನು ಗ್ರೀನಿಂದ ಏನು ಸೊಳ್ಳೆ ಆ ಥರದ್ದು ಏನೂ ಆಗೋದಿಲ್ಲ. ಇದು ಹೇಗೆ ಅಂದರೆ ನಮ್ಮ ಮನೇಲಿ ಇಟ್ಕೊಂಡು ಮಾಡಿದ್ರೂ ಏನೂ ವಾಸನೆ ಬರೋದಿಲ್ಲ ಪ್ರೊಪೋರ್ಷನೇಟಾಗಿ ಹಾಕಿದ್ರೆ. ಸೊ ಆ ಒಂದು ಕಾನ್ಸೆಪ್ಟನ್ನ ಇಲ್ಲಿ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಇದೆಲ್ಲ ಒಣಗಿದ್ಮೇಲೆ ಇದು ಗೊಬ್ಬರ ತೆಗೆದು ಹೌದು. ಯಾವುದೇ ಒಂದು ಕೆಮಿಕಲ್ ಕಾಂಪೋಸ್ಟ್ ಯಾವುದು ಯೂಸ್ ಮಾಡಿಲ್ಲ. ಇದು ನೀವು ಗಾರ್ಡನ್ ಮಾಡಲಿಕ್ಕೆ ಅಂತ ಮಾಡ್ಕೊಂಡಿರೋ ಸೈಟಾ ಮೇಡಮ್? ಇದು ನಮ್ದಲ್ಲ ಮೇಡಮ್, ಇದು ಎಕ್ಸ್ಟೆನ್ಷನ್ ಏರಿಯಾ ಆಗಿರೋದ್ರಿಂದ ಎಲ್ಲ ಇನ್ವೆಸ್ಟ್ ಮಾಡುವಂಥ ಜನಗಳು ತುಂಬ ಇದ್ದಾರೆ. ಸೊ ಇದು ಬೇರೆ ಅವ್ರ ಜಾಗ. ಇದು ನಾವು ಅದು ಹಾಳಾಗ್ತಿತ್ತು ಅಂದರೆ ನಾವು ನಮ್ಮ ಪರ್ಪಸ್ಗೆ ನಾವು ಯೂಸ್ ಮಾಡಿಕೊಂಡು ಅವ್ರದ್ದು ಸೇಫ್ ಗಾರ್ಡ್ ಆಯಿತು. ಅವ್ರು ಬಂದು ನಮ್ಮನ್ನು ಕೇಳಿದ್ರು ಆ್ಯಕ್ಚುಲಿ ನಮ್ಮದು ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ಅಂಥೇಳಿ. ಬಟ್ ನಾವು ಹೇಳಿದ್ವಿ ಅವ್ರಿಗೆ, ನಿಮ್ಮ ಸೈಟ್ನ ನಾವು ಇನ್ನೂ ಸೇಫಾಗಿ ಇಟ್ಕೊಂಡಿದ್ದೀವಿ, ನೀವು ಯಾವಾಗ ಕೇಳ್ತೀರೋ ಆವಾಗ ನಾವು ಇದನ್ನೆಲ್ಲನೂ ಬಿಟ್ಕೊಡ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಮ್ಮ ಸೈಟ್ ಅಲ್ಲ ಮೇಡಮ್, ಇದು ಖಾಲಿ ಸೈಟ್, ಮನೆ ಪಕ್ಕದಲ್ಲಿರೋ ಅಂಥ ಒಂದು ಖಾಲಿ ಸೈಟ್. ಬೇರೆಯವ್ರ ಜಾಗದಲ್ಲಿ ಕಸ ಹಾಕೋರೆ ಜಾಸ್ತಿ. ಹೌದು ಮಧ್ಯ ನಿಮ್ಮಂಥವರು ಇದ್ರೆ ಹೌದು ಮೇಡಮ್. ಆ್ಯಕ್ಚುಲಾಗಿ ಇಲ್ಲಿರುವಂಥ ಖಾಲಿ ಜಾಗಕ್ಕೆ ರೈತರು ವ್ಯವಸಾಯನೇ ಮಾಡ್ಬೋದು, ಅಷ್ಟು ಜಾಗ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ಬೋಗನ್ವಿಲ್ಲ ಇಷ್ಟು ವೈಲ್ಡಾಗಿ ಬೆಳ್ಕೊಂಡಿದೆಯಲ್ಲ, ಇದು ಏನು ಫೋಟೋಶೂಟ್ ಅಂತ ಹೇಳಿ ಮಾಡ್ತಾರಲ್ಲ, ತುಂಬ ಜನ ಬರ್ತಾರೆ ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅಷ್ಟು ಹೂವು ಬಿಟ್ಟಿದೆ, ನ್ಯಾಚುರಲ್ ಆಗಿ ಅಷ್ಟೊಂದು ಬೆಳ್ಕೊಂಡಿದೆ ಅನ್ನೋದು ಕಾರಣಕ್ಕೆ ಇದೊಂದು ಸ್ಪಾಟ್ ಆಗಿಬಿಟ್ಟಿದೆ ಮೇಡಮ್. ಫೋಟೋಶೂಟ್ ಮಾಡಲಿಕ್ಕೆ ಒಂದು ಸ್ಪಾಟ್ ಆಗಿದೆ. ಹೌದು ವಿಡಿಯೋಸ್ ಮಾಡಲಿಕ್ಕೆ, ರೀಲ್ಸ್ ಮಾಡೋಕ್ಕೆ, ಎಲ್ಲದಕ್ಕೂ ಒಂದು ಬರ್ತಾರೆ. ಬರ್ತಾರೆ. ತುಂಬಾ ಚೆನ್ನಾಗಿದೆ ಗಾರ್ಡನ್, ಪಾರ್ಕ್ ತರ. ಹೌದು ಮೇಡಮ್, ಮನೆ ಸಪೋರ್ಟ್ ಎಲ್ಲ ಇದೆಯಾ ನಿಮ್ಗೆ ಈ ತರ ಖಂಡಿತ ಇದೆ ಮೇಡಮ್. ಒಬ್ಬರಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆ ಮೆಂಬರ್ಸು, ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಇದಕ್ಕೆ ಕೋಆಪ್ರೇಟ್ ಮಾಡ್ತಾರೆ. ಮತ್ತು ಮೇನಾಗಿ ಎಲ್ರಿಗೂ ಎಜುಕೇಟ್ ಮಾಡಿ ನನ್ನ ಕಿಚನ್ ಪಕ್ಕ ಒಂದು ಬಕೆಟನ್ನು ಇಟ್ಟಿದ್ದೀನಿ ಮೇಡಮ್. ಸೊ ನಾನೇನು ತೊಳಿತೀನೋ, ಇದು ಅಕ್ಕಿ ತೊಳೆದಿದ್ದು, ಬೇಳೆ ತೊಳೆದಿದ್ದು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲ ಬಕೆಟಲ್ಲಿ ಹಾಕ್ತೀನಿ. ಸೊ ಎಲ್ಲರ ಸಹಾಯದಿಂದಾಗಿ ನಾನು ಇದನ್ನೆಲ್ಲ ಡೆವಲಪ್ ಮಾಡೋಕ್ಕಾಯಿತು. ಇಲ್ಲಾಂದರೆ ಒಬ್ಬರೇ ಮಾಡೋಂಥದ್ದೆಲ್ಲ, ಮನೆ ಮಂದಿ ಎಲ್ಲ ಜೋಡಿಸಿದ್ರೆ ಇದು ತುಂಬಾ ಒಂದು ಒಳ್ಳೆ ಕಾನ್ಸೆಪ್ಟು ಇದು. ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾನು ವಾರಕ್ಕೆ ಒಂದೇ ದಿನ ಡಸ್ಟ್ಬಿನ್ ಇಡೋದು. ಏಕೆಂದರೆ ಹಸಿ ಕಸ ಎಲ್ಲ ಕಾಂಪೋಸ್ಟ್ಗೆ ಹೋಗುತ್ತೆ, ಇನ್ನೇನಿದ್ರು ಒಣ ಕಸ ಅಷ್ಟೇ ಇರೋದು. ಸೊ ನಾನು ಈ ರೀತಿಲಿ ಕಾರ್ಪೊರೇಷನ್ ಅವ್ರಿಗೂ ಒಬ್ಬೊಬ್ಬರು ಸಹಾಯ ಮಾಡ್ಬೋದು ಈ ರೀತಿಯಲ್ಲಿ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಕಸ ಹಾಕೋದೇ ದೊಡ್ಡ ತೊಂದರೆ ಆಗಿದೆ. ಹೌದು ಎಷ್ಟು ಭೂಮಿ ಎಲ್ಲ ಅದರಿಂದಾಗಿ ಹಾಳಾಗ್ತಾ ಇದೆ, ಲ್ಯಾಂಡ್ ಫಿಲ್ಸ್ ಆಗ್ತಾ ಇದೆ. ಸೊ ಒಬ್ಬೊಬ್ಬರು ಅವ್ರವ್ರ ಮನೆಯಲ್ಲಿ ಈ ರೀತಿ ಒಂದು ಗಿಡ ಆದರೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಅಲ್ವಾ. ಸೊ ಅದನ್ನು ನಾವು ಪೋಷಿಸ್ಕೊಂಡು ಬಂದರೆ, ನಮ್ಮ ಮನೇಲಿ ಬಂದಿರೋ ವೇಸ್ಟನ್ನೆಲ್ಲ ಅದಕ್ಕೆ ಕಾಂಪೋಸ್ಟ್ ಮಾಡಿ ಕೊಟ್ರೂ ಸಾಕು, ಅಥವಾ ಬೀದಿ ಗಿಡಗಳಿಗೆ ಕಾಂಪೋಸ್ಟ್ ಕೊಟ್ರೂ ಸಾಕು. ಮೇನಾಗಿ ಕಸ ಬ್ಲ್ಯಾಕ್ ಗೋಲ್ಡ್ ಆಯಿತು, ಅದು ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ ಅದನ್ನು, ಗೊಬ್ಬರನ. ಸೊ ಅದು ನಾವು ದೊಡ್ಡ ಸಹಾಯ ಮಾಡ್ದಂಗೆ ಆಗುತ್ತೆ. ಇಲ್ಲಾಂದರೆ ಹಸುಗಳಿಗೂ ಎಷ್ಟು ತೊಂದರೆ, ನಾವೆಲ್ಲ ಕಟ್ಬಿಟ್ಟು ಬಿಸಾಡ್ತೀವಿ, ಅದನ್ನು ತಿಂದು ಪ್ಲಾಸ್ಟಿಕ್ ಎಲ್ಲ ಸೇರಿಸ್ಕೊಂಡು ಎಷ್ಟು ತೊಂದರೆ ಅನುಭವಿಸುತ್ತೆ ಅಲ್ವಾ. ಸೊ ಇದೆಲ್ಲ ನಾವು ಆ್ಯಸ್ ಇನ್ ಇಂಡಿವಿಜುವಲ್, ಆ್ಯಸ್ ಎ ಲೇ ಪರ್ಸನ್ ನಾವೆಲ್ಲರೂ ಇದನ್ನು ಮಾಡ್ಬೋದು. ಮನೆಯ ಮುಂಭಾಗ ಇದು, ಎಲ್ಲರ ಮನೆಗಳ ಮುಂದೆ ಕಾಂಕ್ರೀಟ್ ಮಾಡ್ತಾರೆ ಮೇಡಮ್. ನೆಲ ನೀಟಾಗಿರುತ್ತೆ, ಮತ್ತು ಇದು ಕೊಚ್ಚೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಂಕ್ರೀಟ್ ಮಾಡ್ತಾರೆ. ಆದರೆ ನಾವು ಕಾಂಕ್ರೀಟ್ ಮಾಡಲಿಲ್ಲ. ಏಕೆಂದರೆ ನನಗೆ ಮೇನಾಗಿ ಮಳೆ ನೀರು ಹಿಂಗಬೇಕು, ಭೂಮಿಗೆ ಹೋಗಬೇಕು, ವಾಟರ್ ಟೇಬಲ್ ಇನ್ಕ್ರೀಸ್ ಆಗಬೇಕು. ಅದೊಂದು ರೀಸನ್ಗೋಸ್ಕರ ನಾವಿಲ್ಲಿ ಪೂರ್ತಿ ಮಣ್ಣೆ ಬಿಟ್ವಿ. ರೀಸೆಂಟಾಗಿ ನಾವು ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಆಗಲೂ ನಾವು ಮಾಡಲಿಲ್ಲ. ಏಕೆಂದರೆ ನಮಗೆ ಮೇನಾಗಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಲಿ. ಈಗೆಲ್ಲ ನೀರಿನ ಸಮಸ್ಯೆ ಇದೆ, ಎಷ್ಟೆಷ್ಟು ಅಡಿ, 100 ಅಡಿ 200 ಅಡಿ ಹೋಗ್ತಾರೆ ನೀರಿಗೋಸ್ಕರ. ಫ್ರೀಯಾಗಿ ಮಳೆ ನೀರು ಸಿಗೋದನ್ನು ನಾವೆಲ್ಲ ಮೋರಿಗೆ ಬಿಟ್ಬಿಡ್ತೀವಿ, ಚರಂಡಿಗೆ ಬಿಟ್ಬಿಡ್ತೀವಿ. ಹೌದು, ಇದು ನೋಡಿ ನಮಗೆ ಎಷ್ಟು ದೊಡ್ಡ ಮರ ಇದೆ, ಇಲ್ಲೊಂದು ದೊಡ್ಡ ಚಪ್ರನೇ ಆಗಿಬಿಟ್ಟಿದೆ. ನಮ್ಮ ವೆಹಿಕಲ್ಸ್ಗೂ ಆಯಿತು, ಬೇರೆ ಮನೆ ವೆಹಿಕಲ್ಸ್ಗೂ ಆಯಿತು. ಮನೆ ಒಳಗೆ ನಮಗೆಲ್ಲ ವೆಂಟಿಲೇಷನ್ ಇದ್ದರೂ ಮರದಿಂದಾಗಿ ಅಷ್ಟು ನೆರಳು ಬಂದಿದೆ. ಹಾಂ, ಇದು ಹೊಂಗೆ ಮರ ನಮ್ಮದು. ಇನ್ನು ಪಕ್ಕದ ಮನೆಯವರು ಅವ್ರ ಮನೆ ಮುಂದೆ ಅವರು ನೆಟ್ಕೊಂಡಿದ್ದಾರೆ.
ಸೊ ಒಂದು ಒಳ್ಳೆ ಚಪ್ರನೇ ಆಗಿದೆ, ಒಳ್ಳೆ ಗಾರ್ಡನ್ ಸ್ಪೇಸ್ ಆಗಿದೆ, ಇಲ್ಲಿ ಕೂತ್ಕೊಂಡು. ಹೌದು ಹೌದು, ಎಲ್ಲದಕ್ಕಿಂತ ನನಗೆ ನೀರು ಭೂಮಿಗೆ ಸೇರಲಿ ಅಂತ. ಹಾಂ, ಇದು ರೈನ್ ವಾಟರ್ ಹಾರ್ವೆಸ್ಟರು. ಮಳೆ ನೀರು ಏನು ಕಲೆಕ್ಟ್ ಆಗುತ್ತೋ ಮಾಡಿ ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎಲ್ಲದರದ್ದು ರೈನ್ ಕಲೆಕ್ಷನ್ ಆಗಿಬಿಟ್ಟು ಇಲ್ಲೆಲ್ಲ ಪೈಪ್ಗಳು ಕೊಟ್ಟಿದ್ದೀವಿ. ಸೊ ಇದೊಂದು ಫಿಲ್ಟ್ರೇಷನ್ ಯೂನಿಟ್ಟು. ಮೇನಾಗಿ ಇಲ್ಲಿ ಫಿಲ್ಟರ್ ಆಗಿಬಿಟ್ಟು ಮತ್ತು ಇಲ್ಲಿಂದ ಅದು ನಮ್ಮ ಸಂಪಿಗೆ ಹೋಗುತ್ತೆ. ಇನ್ ಕೇಸ್ ಸಂಪ್ ಫಿಲ್ ಆಯಿತು ಅಂದರೆ ಪಕ್ಕದಲ್ಲೇ ನಮ್ಮದು ಬೋರ್ವೆಲ್ ಇದೆ, ಸೊ ಅದು ಬೋರ್ವೆಲ್ ರೀಚಾರ್ಜ್ಗೂ ಹೋಗುತ್ತೆ. ಸೊ ಮಳೆ ನೀರು ಏನು ಬರುತ್ತೋ ಅದು ಕಂಪ್ಲೀಟಾಗಿ ವಾಟರ್ ಟೇಬಲ್ಗೆ ಸೇರುತ್ತೆ, ಭೂಮಿಗೆ ಸೇರುತ್ತೆ. ಅದು ಇವಾಗ ಹೇಳ್ತೀವಿ ವಿಡಿಯೋನ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾನೇನು ಅದು ಫಿಲ್ಟ್ರೇಷನ್ ಯೂನಿಟ್ ತೋರಿಸಿದ್ನು. ಸೊ ಇದೆಲ್ಲ ಪೈಪ್ಸ್ ಇಲ್ಲಿ ದೋಣಿ ಇದೆ. ಸೊ ಈ ಪೈಪ್ಗಳ ಮೂಲಕ ಅದೆಲ್ಲನೂ ಫಿಲ್ಟ್ರೇಷನ್ಗೆ ಅಂತ ಹೋಗುತ್ತೆ. ಸೊ ಎಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಎಲ್ಲ ವಾಟರೂ ಅದಕ್ಕೆ ಹೋಗುತ್ತೆ. ಹೌದು, ಅಂದರೆ ನಮ್ಮದು ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಹೌಸು. ಈಗ ಕನ್ಸ್ಟ್ರಕ್ಟ್ ಮಾಡ್ತಿದ್ರೆ ನಾವು ಅದಕ್ಕೆ ಅಂತ ಪ್ರತ್ಯೇಕವಾಗಿ ಮಾಡ್ಬೋದಿತ್ತು, ಇರೋದನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀವಿ. ಹೌದು ಹೌದು. ಹಾಂ, ಸೋಲಾರ್ ಪ್ಯಾನಲ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಸಾಮಾನ್ಯವಾಗಿ ಎಲ್ಲರೂ ಮನೆ ಕಟ್ಟಿದಾಗ ನೀರಿನ ಪರ್ಪಸ್ಗೆ ಅಂತ ಹಾಕೋತೀವಿ, ಬಿಸಿನೀರಿಗೆ ಅಂತ ಹೇಳಿ. ಇದು ಎಲೆಕ್ಟ್ರಿಸಿಟಿ ಜನ್ರೇಷನ್ಗೋಸ್ಕರ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ಅವರು ನಮಗೆ ಕೊಡ್ತಾರೆ. ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಲೈ ಮಾಡಿದ್ವಿ ಅದಕ್ಕೆ. ಆ್ಯಕ್ಚುಲಿ ನಾವು ಮರೆತು ಬಿಟ್ಟಿದ್ವಿ ಅದ್ರ ಬಗ್ಗೆ, ಬಟ್ ಕರೆಕ್ಟ್ ಟೈಮ್ಗೆ ನಮಗೆ ಸಿಕ್ತು. ಆಮೇಲೆ ಸಿಕ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ರು, ಈ ರೀತಿ ನೀವು ಹಾಕೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ನಮಗೂ ಹಾಕೋ ಒಂದು ಇಂಟ್ರೆಸ್ಟ್ ಇತ್ತು. ಅದು 1 ವರ್ಷ ಆಗಿದೆ ನಾವೀಗ ಇದನ್ನು ಹಾಕಿಸಿ. ಮೇಂಟೆನೆನ್ಸ್ ಏನಿದ್ರು ಕ್ಲೀನ್ ಮಾಡೋವಂಥದ್ದು ಅಷ್ಟೇ. ಧೂಳು ಕೂತ್ಕೊಂಡ್ರೆ ಅದನ್ನು ಕ್ಲೀನ್ ಮಾಡಬೇಕು. ಕರೆಂಟು ಹೌದು ಕಂಪ್ಲೀಟ್ ನಮಗಿದೆ ಆಗ್ತಾಯಿದೆ. ಸಮ್ಮರಲ್ಲಂತೂ ಇನ್ನೂ ಎಕ್ಸ್ಟ್ರಾ ಜನ್ರೇಷನ್ ಆಗಿರೋದನ್ನು KEBಗೆ ನಾವು ಕೊಟ್ಟಿದ್ದೀವಿ. ಹೌದು ಪ್ರತಿಯೊಂದು. ಹೌದು ಮೇಡಮ್, ಈಗ ನಿಮಗೆ ಗೊತ್ತು ಎಲ್ರಿಗೂ ಗ್ಯಾಸದು ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಲ್ವಾ. ಸೊ ನಾನು ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಕಿಚನಲ್ಲಿ ಏನು ಸಾಧ್ಯನೋ, ಒಂದು ರೈಸ್ ಕುಕ್ಕರ್ ಆಗಲಿ, ಒಂದು ಚಾಪರ್ ಆಗಲಿ, ಮಿಕ್ಸಿ ಆಗಲಿ ಎಲ್ಲನೂ ಇಟ್ಕೊಂಡಿದ್ದೀನಿ ಮೇಡಮ್. ನಾನೆಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನು ಇಟ್ಕೊಂಡಿದ್ದೀನಿ. ಬರೀ ಗ್ಯಾಸ್ ಒಂದೇ ನಾನು ಬಳಸಲ್ಲ, ಇಂಡಕ್ಷನ್ ಸ್ಟವ್ನು ಇದೆ. ಸೊ ಎಲ್ಲದಕ್ಕೂ ಪವರ್ ಇಲ್ಲೇನು ಜನ್ರೇಟ್ ಆಗಿದೆಯೋ ಅದೇ ಯೂಸ್ ಆಗಿ ಸಮ್ಮರಲ್ಲಂತೂ ಇನ್ನೂ ಹೆಚ್ಚಿಗೆ ಜನ್ರೇಟ್ ಆಗಿ ಅದನ್ನು ನಾವು KEBಗೂ ಕೊಟ್ಟಿದ್ದೀವಿ. ಹೌದು, ತುಂಬ ಒಳ್ಳೆ ಯೋಜನೆ. ಸಬ್ಸಿಡಿನೂ ಕೊಡ್ತಾರೆ ಇದಕ್ಕೆ. ಹೌದು, ವೆಬ್ಸೈಟ್ ಗೌರ್ಮೆಂಟ್ ವೆಬ್ಸೈಟ್ ಏನಿದೆಯೋ ಅದರಲ್ಲಿ ನಾವು ಅಪ್ಲೈ ಮಾಡಿದ್ರೆ ಅವರು ಅಪ್ರೋಚ್ ಮಾಡ್ತಾರೆ. ಹೆಸರು ಹೇಳ್ತೀನಿ ಮತ್ತೆ. ಮೇಡಮ್, ಇದು ಈಗ ಕರೆಂಟು ನೀವು ಹಂಗೆ ಕನೆಕ್ಷನ್ ತೆಗ್ದಿದ್ದೀರಾ ಹೇಗೆ ಮೇಡಮ್? ಅದು ಇಲ್ಲ ಮೇಡಮ್, ಖಂಡಿತವಾಗ್ಲೂ KEB ಲೈನ್ಸಲ್ಲೇ ಓಡುತ್ತೆ ಇದು. ಇಲ್ಲಿ ನಾವು ಏನು ಜನ್ರೇಟ್ ಮಾಡ್ತೀವೋ ಅದು KEB ಲೈನ್ಗೆ ಮೇನ್ ಲೈನ್ಗೆ ಹೋಗುತ್ತೆ. ಅದು ನಾವು ಎಷ್ಟು ಯೂನಿಟ್ಸ್ ಜನ್ರೇಟ್ ಮಾಡಿದ್ದೀವಿ, ಎಷ್ಟು ಯೂನಿಟ್ಸ್ ಯೂಸ್ ಮಾಡಿದ್ದೀವಿ ಅದನ್ನು ನೋಡಿ ಅವರು ಲೆಕ್ಕ ಮಾಡಿಕೊಂಡು ಜಾಸ್ತಿ ನಾವು ಯೂನಿಟ್ಸು ಜನ್ರೇಟ್ ಮಾಡಿದರೆ ನಮಗೆ ಇನ್ ರಿಟರ್ನು ದುಡ್ಡು ಬರುತ್ತೆ. ಅದು ಮಾರ್ಜಿನಲ್ಲಾಗೇ ಇರುತ್ತೆ. ಬಟ್ ನಮ್ಮ ಕರೆಂಟ್ ಏನಿದೆಯೋ ನಮ್ಮ ಮನೆಗೆ ಆಗೋಷ್ಟು ಕರೆಂಟ್ ಖಂಡಿತವಾಗ್ಲೂ ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಬಿಲ್ ಈಗ ನಮ್ಗೆ ಆಲ್ಮೋಸ್ಟ್ ನಿಲ್ಲೇ ಬರ್ತಾ ಇದೆ ಮೇಡಮ್. ಸಮ್ಮರಲ್ಲಂತೂ ನಮ್ಮದೇ ಯೂನಿಟ್ಸ್ ಜನ್ರೇಷನ್ ಜಾಸ್ತಿ ಆಗಿತ್ತು. ನಾವೇ KEB ಲೈನ್ಸಿಗೆ ನಾವೇ ಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ನಿಲ್ಲೇ ಬರುತ್ತೆ. ಹೆಚ್ಚು ಅಂತ ಬಂದರೆ ಒಂದು 80-90 ರುಪೀಸು ಅದು ಯಾವುದೋ ಒಂದು ಚಾರ್ಜಸ್ ಇರುತ್ತೆ, ಅದೊಂದು ಬರುತ್ತೆ ಅಷ್ಟೇ. ಮಿನಿಮಮ್ ಚಾರ್ಜಸ್ ಏನಿದೆಯೋ ಅದೊಂದು ಬರುತ್ತೆ ಅಷ್ಟೇ. ಅದರ್ವೈಸ್ ನಮ್ಮ ಫ್ಯಾಮ್ಲಿಗೆ ಆಗೋಷ್ಟು ಖಂಡಿತ ಜನ್ರೇಟ್ ಆಗುತ್ತೆ. ತುಂಬ ಒಂದು ಒಳ್ಳೆಯ ಒಂದು ಉಪಾಯ ಇದು. ಒಂದ್ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ 5 ವರ್ಷದಲ್ಲಿ ನಮಗೆ ರಿಟರ್ನ್ ಬರುತ್ತೆ. ಸಬ್ಸಿಡಿ ಎಲ್ಲ ಇರೋದ್ರಿಂದ 1.5-1.25 ಲಕ್ಷದಷ್ಟು ಆಗುತ್ತೆ ಮೇಡಮ್. ಬಟ್ ನಮ್ಗೆ 5 ವರ್ಷದಲ್ಲಿ ಅದ್ರ ರಿಟರ್ನ್ ಸಿಕ್ಬಿಡತ್ತೆ. ಯಾಕಂದರೆ ನಮ್ಮ ಕರೆಂಟ್ ಬಿಲ್ ನಿಲ್ಲಾಗತ್ತಲ್ವಾ, ಮತ್ತು ಇದು ಲೈಫ್ ಲಾಂಗು ಪರ್ಮನೆಂಟ್ ಆಗಿರುತ್ತೆ. ನಾವು ಆಗೋದಿಲ್ಲ ಮೇಡಮ್, ಇಲ್ಲ ಅದೇನು ಆಗೋದಿಲ್ಲ. ಇದು ಟಫ್ ಅಂಡ್ ಇರೋದ್ರಿಂದ ಏನೂ ಆಗೋದಿಲ್ಲ. ಮತ್ತು ಆದಷ್ಟು ನಾವು ಸನ್ಲೈಟ್ ಚೆನ್ನಾಗಿ ಬೀಳೋ ಏರಿಯಾಸಲ್ಲಿ ನಾವು ಕವರ್ ಮಾಡಿಕೊಂಡು ಇಟ್ಕೋಬೇಕು. ಮತ್ತು ಕೆಲವರು ಇದನ್ನು ಹೈಟಲ್ಲಿ ಹಾಕ್ಬಿಡ್ತಾರೆ, ಇದನ್ನೇ ಒಂದು ರೂಫ್ ಥರ ಮಾಡ್ಕೋತಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇದನ್ನು ಕ್ಲೀನ್ ಮಾಡಬೇಕು.
ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋತೀವೋ ಪವರ್ ಜನ್ರೇಷನ್ ಇನ್ನೂ ಅಷ್ಟು ಚೆನ್ನಾಗಿ ಆಗುತ್ತೆ. ಇದ್ರ ಮೇಲೆ ಡಸ್ಟ್ ಎಲ್ಲ ಡಸ್ಟ್ ಕೂತ್ಕೊಳ್ಳೋ ಹಾಗಿಲ್ಲ. ಕೂತ್ಕೊಂಡಾಗ ನಾವು ಒರೆಸೋ ಥರ ನಾವು ಇಟ್ಕೊಂಡ್ರೆ ಜನ್ರೇಷನ್ ಚೆನ್ನಾಗೇ ಆಗುತ್ತೆ. ಚೆನ್ನಾಗಾಗುತ್ತೆ. ಒರೆಸ್ಲಿಕ್ಕೆಲ್ಲ ಒದ್ದೆ ಬಟ್ಟೆ ಮಾಡಿ ಒರೆಸ್ಬೋದು. ಒದ್ದೆ ಬಟ್ಟೆ ಮಾಡಿ ಒರೆಸ್ಬೋದು. ಪೈಪಲ್ಲಿ ನೀರು ಹಾಕಿ ಹಿಂಗೆ ಒರೆಸ್ಬೋದು. ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ಸೂರ್ಯನದು ಬೆಳಕು ಬೀಳದೇ ಇರೋವಾಗ ಮಾಡೋದು ಒಳ್ಳೆಯದು. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಮೇಡಮ್. ನಿಜವಾಗ್ಲೂ ನಮ್ಮ ಜನಕ್ಕೆ ಈ ಮಾಹಿತಿ ಬೇಕಾಗಿದೆ. ಎಲ್ಲರೂ ಉಪಯೋಗಿಸಿದ್ರೆ ತುಂಬ ಒಳ್ಳೇದಾಗತ್ತೆ ಮೇಡಮ್. ಕರೆಂಟ್ ಜಾಸ್ತಿ ಬರೋರಿಗೆ ಹೌದು. ಒಳ್ಳೆ ಈ ಕರೆಂಟ್ ಜನ್ರೇಷನ್ ಮಾಡೋದಕ್ಕೆ ನೀರು ಉಪಯೋಗಿಸ್ತಾರೆ ಅಥವಾ ಅದಕ್ಕೆ ಬೇರೆ ಬೇರೆ ಸೋರ್ಸಸ್ ಇರುತ್ತೆ. ನಮ್ಮ ಮನೇಲಿ ಇದೆಯಲ್ಲ, ಮನೆಗೂ ಈ ಥರ ಒಂದು ಮಾಡ್ಕೊಂಡ್ಬಿಟ್ರೆ ಲೋಡ್ ಆಗೋದಿಲ್ಲ, ಗೌರ್ಮೆಂಟ್ಗೂ ಲೋಡ್ ಆಗೋದಿಲ್ಲ, ಮತ್ತು ಜನರ ಕೋಆಪ್ರೇಷನ್ ಸಿಕ್ಕಿದಾಗ ಇನ್ನೂ ಒಳ್ಳೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಮೇಡಮ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ನಿಜವಾಗಿ. ಮೇಡಮ್ ಇದು ಅವರೇ ಬಂದು ರೆಡಿ ಮಾಡಿಕೊಟ್ಟು ಹೋಗ್ತಾರಾ ಇದೆಲ್ಲಾನು, ಇಲ್ಲ ನೀವೇ ರೆಡಿ ಮಾಡಿಸೋದಾ? ಇಲ್ಲ ಮೇಡಮ್, ನಾವು ಲಾಸ್ಟ್ ಇಯರು ಇಲ್ಲೆಲ್ಲ ನಾವು ಫಸ್ಟ್ ಫ್ಲೋರ್ ಪೋರ್ಷನ್ನ ಕಟ್ಟಿದ್ವಿ. ಸೊ ಮತ್ತು ಅದು ಎಕ್ಸ್ಟೆಂಡೆಡ್ ಪೋರ್ಷನ್, ಇದು ಸೆಕೆಂಡ್ ಫ್ಲೋರು. ಆವಾಗ ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಬಂದು ಎಲ್ಲ ಜಾಗ ನೋಡ್ಕೊಂಡು ಹೋಗ್ಬಿಟ್ಟು ಅವರೇ ಈ ಆ್ಯಂಗಲ್ಸ್ ಎಲ್ಲ ತರ್ತಾರೆ ಮೇಡಮ್. ಈ ಆ್ಯಂಗಲ್ಸ್ ಎಲ್ಲ ತಂದು ಫಿಟ್ ಮಾಡಿ, ಹೌದು, ಫಸ್ಟ್ ನೋಡ್ಕೊಂಡು ಹೋಗಿ ನಮ್ಮ ಜಾಗ ಹೇಗಿದೆ, ವ್ಯವಸ್ಥೆ ಹೇಗಿದೆ, ಇಲ್ಲಿಗೆ ಎಷ್ಟು ಪ್ಯಾನೆಲ್ಸ್ ಹಾಕ್ಬೋದು, ನಮ್ಮ ಪವರ್ ಕೆಪಾಸಿಟಿ, ಯೂಸೇಜ್ ಕೆಪಾಸಿಟಿ ಎಷ್ಟಿದೆ, ಎಷ್ಟು ವ್ಯಾಟ್ಸ್ ಇದೆ, ಅದನ್ನೆಲ್ಲ ಅವರು ತಿಳ್ಕೊಂಡು ಆಮೇಲಿಂದ ನಮ್ಮ ಮನೆಗೆ ಆಗಬೇಕಿರೋ ಅಂಥದ್ದು ಎಷ್ಟು ಪ್ಯಾನಲ್ಸ್ ಹಾಕಬೇಕು ಅಂತ ಅವ್ರು ಹೇಳಿಬಿಟ್ಟು ಹೋಗ್ತಾರೆ. ಈಗ ನಮ್ಮದು 5 ಪ್ಯಾನಲ್ ಇದೆ. ಸೊ ಕಂಪ್ಲೀಟ್ ಅವರೇನೆ ಎಲ್ಲ ಬಂದು ನಾವೇನಿದ್ರು ರೆಡಿ ಮಾಡಿರೋನೆಲ್ಲನ ಅವ್ರಿಗೆ ಕೊಟ್ವಿ. ಬಾಕಿದೆಲ್ಲ ಅವರೇ ಬಂದು ಎಲ್ಲ ಸೆಟಪ್ ಮಾಡಿ ಕೊಟ್ಟರು. ಇದೆಲ್ಲ ಆ್ಯಂಗಲ್ಸ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಯಾನಲ್ಸ್ನ ಹೇಗೆ ಪ್ಲೇಸ್ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹಾಕಿದ್ರೆ ಸನ್ಲೈಟ್ ಚೆನ್ನಾಗಿ ಸಿಗುತ್ತೆ, ಅದನ್ನೆಲ್ಲ ಅವ್ರು ನಮಗೆ ತೋರಿಸ್ಕೊಟ್ಬಿಟ್ಟು ಅವ್ರು ಮಾಡಿಕೊಟ್ಟು ಹೋದರು. ಏನಾಗೋದಿಲ್ಲ ಮೇಡಮ್, ಇದು ಆ ಥರ ಲೈಟ್ ಏನಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇದು 2 ಕಡೆ ಜನ್ರೇಷನ್ ಆಗುತ್ತೆ, ಮೇಲೆ ಕೆಳಗೆ 2 ಕಡೆನೂ ಜನ್ರೇಟ್ ಆಗುತ್ತೆ. ಹೌದು. ಈಗ ಬರ್ತಾ ಇರೋಂಥ ಪ್ಯಾನೆಲ್ಸು ಆ ಥರ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ. ಹೌದು, 2 ಕಡೆನೂ ಬರುತ್ತೆ. ಈವನ್ ಬಿಸಿಲು ಕಮ್ಮಿ ಇದ್ರೂ ಅದರಲ್ಲಿ ಮಿನಿಮಮ್ ಜನ್ರೇಷನ್ ಅಂತೂ ಆಗುತ್ತೆ. ಹೌದು. ಅಂದರೆ ಇದಕ್ಕೆ ಪರ್ಟಿಕ್ಯುಲರಾಗಿ ಸರ್ವಿಸು ಅಂತ ಏನು ಬೇಕಿಲ್ಲ, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ನಾವು ಕ್ಲೀನಿಂಗ್ ಒಂದು ರೆಗ್ಯುಲರಾಗಿ ಮಾಡಬೇಕು. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಒಂದು ಇಂಡಿಕೇಟರ್ ಕೊಟ್ಟಿದ್ದಾರೆ ಅವರು. ಆ ಇಂಡಿಕೇಟರಲ್ಲಿ ಏನಾದ್ರು ಅಲ್ಲಿ ಬಾಕ್ಸ್ ಇದೆಯಲ್ಲ ಮೇಡಮ್, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರು ಬಂದ ತಕ್ಷಣ ಬಂದು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಹೌದು, ಕರ್ನಾಟಕದಲ್ಲಿದೆ ಮೇಡಮ್. ಹೌದು, ಖಂಡಿತ ಇದೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್, ನಿಮ್ಮ ಹೆಸರೇನು, ನೀವು ಯಾಕೆ ಈ ಥರ ಗಾರ್ಡನ್ ಮಾಡಬೇಕು ಅಂತ ಆಸೆ ಪಟ್ಟರು? ನನ್ನ ಹೆಸರು ರಜನಿ, ನಾನು ಹೌಸ್ ವೈಫು. ನಾನು ನಮ್ಮ ಮನೆಯಲ್ಲಿ ನಾನು ಸಂಪಾದನೆ ಮಾಡದೇ ಇದ್ದರೂ ನಾನು ಅಟ್ಲೀಸ್ಟ್ ನಾನು ಪ್ರಕೃತಿಗೋಸ್ಕರ ನಾನು ಏನು ಮಾಡ್ಬೋದು ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆಯಿಂದಾಗಿ ಈ ಗಾರ್ಡನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಮನಸ್ಸಿತ್ತು. ಆದರೆ ಕೋವಿಡ್ ಟೈಮ್ ಅನ್ನೋದು ಏನು ಬಂತು, ಆವಾಗ ನನಗೊಂದು ಅವಕಾಶ ಸಿಕ್ತು ಮಾಡೋದಕ್ಕೋಸ್ಕರ. ಸೊ ಆ ಪೀರಿಯಡಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಮುಂಚೆ ಇಲ್ಲೆಲ್ಲ ಫುಲ್ಲು ಪೊದೆ ಬೆಳ್ಕೊಂಡಿತ್ತು, ತುಂಬ ಹಾವುಗಳು ಮತ್ತು ಮುಂಗ್ಸಿ ಅದೆಲ್ಲ ತುಂಬ ಓಡಾಡ್ತಿತ್ತು. ಈಗಲೂ ಇದೆ, ಆದರೆ ಅದು ನನಗೇನು ತೊಂದರೆ ಕೊಡಲ್ಲ, ಬಟ್ ಸಂಖ್ಯೆ ಕಮ್ಮಿ ಆಗಿದೆ. ಸೊ ನಾನು ಆವಾಗ ಇದನ್ನು JCB ತರಿಸಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವೇ ಒಂದು ಕೈ ತೋಟ ಮಾಡ್ಕೊಂಡ್ವಿ. ಆ ಟೈಮಲ್ಲಿ ಎಲ್ಲ ನಮ್ಮ ಶ್ರಮದಿಂದ ನಾವು JCB ಒಂದು ಮಾಡಿಸ್ಬಿಟ್ಟು ಆಮೇಲಿಂದ ನಾವೇ ಎಲ್ಲ ಟ್ರೈ ಮಾಡಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಮಾಡಿಕೊಂಡು ಒಂದು ರಫಾಗಿ ಫೆನ್ಸ್ ಮಾಡಿಕೊಂಡು, ನಾವೇನು ಇದಕ್ಕೆ ಹೆಚ್ಚಿಗೆ ಅಂತ ಇನ್ವೆಸ್ಟ್ ಮಾಡಲಿಲ್ಲ, ಬಟ್ ಹಾಗೆಯೇ ನಮ್ಮ ಸುತ್ತಲೂ ಇರೋ ಒಂದು ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಒಂದು ರಫಾಗಿ ಫೆನ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳು ಬೆಳೆಸ್ಕೊಂಡ್ವಿ. ಮನೆಯಿಂದ ಬಂದಿರೋ ವೇಸ್ಟನ್ನೆಲ್ಲನೂ ಕಾಂಪೋಸ್ಟ್ ಮಾಡಿ ಅದೇ ಕಾಂಪೋಸ್ಟ್ನ ಈ ಗಿಡಗಳಿಗೂ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಇದು ನಾನು ಪ್ರಕೃತಿಗೆ ನಾನು ಕೊಡ್ತಾ ಇರೋಂಥ ನನ್ನ ಒಂದು ಸಣ್ಣ ಕಾಣಿಕೆ ಅಷ್ಟೇ. ಇದರಿಂದ ನಿಮಗೂ ಆರೋಗ್ಯ ಖಂಡಿತ ಸಿಗ್ತಾ ಇದೆ. ಏಕೆಂದರೆ ಒಂದು ಪದಾರ್ಥ ಆದರೂ ನಾವು ಬೆಳೆದಿರೋವಂಥ ಔಷಧಿ ಇಲ್ಲದೇ ಇರೋವಂಥ ಒಂದು ಆಹಾರನ ಸೇವಿಸೋದ್ರಿಂದ ನಮಗೂ ಒಳ್ಳೆಯದು. ಮತ್ತು ಎಲ್ಲದಕ್ಕಿಂತ ಹೆಚ್ಚು ಭೂಮಿ ಸಂಪರ್ಕದಲ್ಲಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿ ವೃದ್ಧಿ ಆಗುತ್ತೆ. ಹೌದು, ತುಂಬ ಒಳ್ಳೆಯದು. ಮಣ್ಣು ಹೌದು. ಸೊ ಒಂದು ಚಿನ್ನ ಅಂತ ಹೇಳ್ಬೋದು. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಮೇಡಮ್, ನಿಮ್ಮ ಪಕ್ಕದ ಕಾಂಪೌಂಡ್ ಗಾರ್ಡನ್? ಹೌದು, ಗಾರ್ಡನ್ ಇಲ್ಲ
ಏನು ಸೈಟ್ ಗಾರ್ಡನ್ ವೇಕೆಂಟ್ ಸೈಟ್ ಗಾರ್ಡನ್ ಮೇಡಮ್ ಇದು. ಹ್ಞೂ ಹೇಳಿ ಮೇಡಮ್ ಹೇಗಿದೆ ಅದೆಲ್ಲ ಹಾಂ, ಮೇನಾಗಿ ನಾನು ಅಂತ ಅನಿಸ್ತು. ಮಾಡಬೇಕು ಅಂತ ಮುಂಚೆ ಸೇಫ್ಟಿ ಪರ್ಪಸ್ಗೆ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಆಮೇಲಿಂದ ನನಗೆ ರೀಸೈಕ್ಲಿಂಗ್ ಮನೇದು ಏನು ಗ್ರೀನ್ ವೇಸ್ಟ್ ಬರುತ್ತೋ ಅದನ್ನೆಲ್ಲ ಇಲ್ಲಿ ರೀಸೈಕಲ್ ಮಾಡಿಕೊಂಡು ಮೇನಾಗಿ ಮನೆಗೆ ಬೇಕಿರೋ ಅಷ್ಟು ಹೂಗಳು ಮತ್ತು ಮೆಡಿಸಿನಲ್ ಪ್ಲ್ಯಾಂಟ್ಸು ಇದಿಷ್ಟನ್ನು ಗ್ರೋ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಆ ಒಂದು ಆಸೆನ ನಾನು ಇಲ್ಲಿ ಈಡೇರಿಸ್ಕೋತಾ ಇದ್ದೀನಿ. ಸೊ ಈಗ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತ ನಾನು ಏನು ಹೇಳಕ್ಕೆ ಬಂದೆ, ಈಗ ಇಲ್ಲಿ ಅಲೋವಿರಾ ಇದೆ, ಸಾಕಷ್ಟು ಅಲೋವಿರಾ ಇದೆ ನೋಡ್ತಾ ಇದ್ದೀರಾ. ಇನ್ನು ಶಂಖಪುಷ್ಪ ಇದೆ. ನಾನು ಯಾವುದನ್ನು ಹೆಚ್ಚಿಗೆ ಖರ್ಚು ಮಾಡಿ ಇದು ಗಿಡಗಳನ್ನ ತಂದೆ ಅನ್ನೋ ಥರ ಇಲ್ಲ. ಈಗ ನೋಡಿ ಮನೇಲಿ ಬಂದಿರೋ ಅಂಥ ನಿಂಬೆ ಬೀಜಗಳನ್ನು ಹಾಕಿ ನಾನು ಬೆಳೆಸಿದ್ದು ಇಲ್ಲ, ಗಿಡ ತಂದಿದ್ದಲ್ಲ ಮೇಡಮ್. ನಿಂಬೆ ಬೀಜಗಳ ಮನೇಲಿ ಎರಡಿಕಾಯಿ ಬೀಜ ಏನು ಬರುತ್ತೋ ಎಲ್ಲ ಕಂಪ್ಲೀಟ್ ನಾನು ಎಲ್ಲ ಇಲ್ಲಿಗೆ ಭೂಮಿಗೆ ಸೇರಿಸ್ತಾ ಇದ್ದೆ. ಮತ್ತು ಇನ್ನು ಈಗ ತುಳಸಿ, ಕಾಮಕಸ್ತೂರಿ, ಮರ್ಗ ಅವೆಲ್ಲನೂ ಸುಮಾರು ಎಲ್ಲನೂ ಇದೆ ಇಲ್ಲಿ. ಅಲ್ಲ, ಅದು ಪಾರಿಜಾತದ ಗಿಡ, ಅದು ಬೇರೆ ವೀಡು. ಈಗ ಸದ್ಯಕ್ಕೆ ಅದು ಸ್ವಲ್ಪ ಬಿಸಿಲುಗಾಲದಲ್ಲಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್. ಇವೆಲ್ಲನೂ ಬರೀ ಬೀಜ ಹಾಕಿ ಬಂದಿರೋದು. ನಾನು ಯಾವುದು ಏನು ಕಟ್ಟಿಂಗ್ ಇದು ಸಸಿ ತಂದು ಹಾಕಿಲ್ಲ. ದಾಳಿಂಬೆ ಎಲ್ಲ ನಾವು ತಿಂದಿರೋ ಸಿಪ್ಪೆ ಬೀಜ ಎಲ್ಲ ಹಾಕಿ ಅದು ಬೆಳೆದಿರೋ ಅಂಥದ್ದು. ಮತ್ತು ದಾಸವಾಳಗಳು ಒಂದು 6-7 ವೆರೈಟಿ ದಾಸವಾಳ ಇದೆ ಮೇಡಮ್. ದಾಸವಾಳ ಇದೆ, ಮಲ್ಲಿಗೆ ಇದೆ, ಎಲ್ಲ ತಾನಾಗಿ ತಾನೇ. ಇಲ್ಲಿ ನೋಡಿ, ಇದು ಅಮೃತ ಬಳ್ಳಿ ಇದೆ. ನಾನು ಅದನ್ನು ದೇವಸ್ಥಾನಗಳಿಗೂ ಕೊಡ್ತೀನಿ. ಮತ್ತು ಇಲ್ಲಿ ಬಾಳೆ ಕಂದುಗಳು ಸಾಕಷ್ಟು ವೆರೈಟೀಸ್ ಇದೆ. ಒಂದು 10 ವೆರೈಟಿ ಬಾಳೆ ಗಿಡಗಳನ್ನ ಬೆಳೆಸಿದ್ದೀವಿ. ಅದು ಆ್ಯಕ್ಚುಲಿ 1 ಇಯರು ಅದರದ್ದು ಎಫಿಷಿಯೆಂಟ್ ಈಲ್ಡ್ ಇರೋದು. ಆದರೆ ಇಲ್ಲಿ ನಾನು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ಕು, ನಾನೇನು ಯಾವುದೇ ಔಷಧಿ ಬಳಸಿಲ್ಲ. ಅದು ಎಷ್ಟು ವರ್ಷ ಬಂತು ಅಂದರೆ 3-4 ವರ್ಷ ಆದರೂ ಅದು ಈಲ್ಡ್ ಕೊಡ್ತಾನೇ ಇತ್ತು. ಸೊ ಹಾಗಾಗಿ ಅದು ಅಷ್ಟು ಎಫಿಷಿಯೆಂಟಾಗಿ ನಡೀತು ಅನ್ನೋದಕ್ಕೆ ಅದೇ ಒಂದು ರೀಸನ್ ಆಯಿತು. ಇನ್ನು ಬಿಟ್ಟರೆ ಇಲ್ಲಿ ಅರಿಶಿನ ಇದೆ ಮೇಡಮ್. ಅರಿಶಿನ ಇಲ್ಲಿ ಈಗ ಸೀಸನ್ಗೆ ಮುಂಚೆ ತೆಗ್ದಿದ್ದೀನಿ ಎಲ್ಲನೂ, ಯುಗಾದಿ ಟೈಮಲ್ಲಿ, ಮತ್ತೆ ರೀಪ್ಲಾಂಟ್ ಆಗಿದೆ. ಇಲ್ಲಿ ಅರಿಶಿನ ಇದೆ. ಮತ್ತು ಇದು ಬಂದ್ಬಿಟ್ಟು ಆ್ಯರೋ ರೂಟು, ಇದು ಆ್ಯರೋ ರೂಟು. ಸೊ ಎಲ್ಲವನ್ನು ನಾನು ಅರಿಶಿನ ಬೆಳೆದು ಮನೆಗೆ ನಾನು ಬಳಸೋ ಅರಿಶಿನ ಇದೇನೆ. ಆ ಅರಿಶಿನದಿಂದ ನಾನು ಕುಂಕುಮನೂ ಮಾಡಿದ್ದೀನಿ. ಸೊ ನಾನು ಪೂಜೆಗೆ ಎಲ್ಲ ಯೂಸ್ ಮಾಡೋದು ಅದೇ ಅರಿಶಿನ, ಅದೇ ಕುಂಕುಮ, ಪ್ಯೂರ್ ಫಾರ್ಮಲ್ಲಿ ಯೂಸ್ ಮಾಡ್ತೀನಿ. ಇನ್ನು ಆ್ಯರೋ ರೂಟು ಅದನ್ನು ಪೌಡ್ರ್ ಫಾರ್ಮ್ ಮಾಡಿಕೊಂಡು ಎಲ್ಲ ತುರಿದು ಒಣಗಿಸಿ ಪೌಡ್ರ್ ಮಾಡಿ ನಾನು ಅದನ್ನು ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೋತೀನಿ. ಇನ್ನು ಬಾಳೆಕಾಯಿ ಇದು ಮತ್ತೆ ಬೆಳೀತಾ ಇದೆ. ಮುಂಚೆ ಇತ್ತು, ತುಂಬ ಬಾಳೆಕಾಯಿ ಇತ್ತು. ಬಾಳೆಕಾಯಿನೂ ಅಷ್ಟೇ ಎಲ್ಲ ತುರಿದು ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ನಾನು ಈಗಲೂ ಯೂಸ್ ಮಾಡ್ತಾಯಿದ್ದೀನಿ, ಬಾಳೆಕಾಯಿ ಪೌಡ್ರಿಂದ. ಬಿಟ್ಟರೆ ನುಗ್ಗೆ ಸೊಪ್ಪಿದೆ, ಇನ್ನು ವಿಳೆದೆಲೆ, ನುಗ್ಗೆ ಸೊಪ್ಪು, ಕಾಯಿ ಎಲ್ಲ ನಾನು